ಆಕೆಗಿನ್ನು 18 ವರ್ಷ ವಯಸ್ಸು, ಬೈಕ್ ರೈಡರ್ ಕೂಡ ಆಕೆ. ಒಬ್ಬಳೇ ಉತ್ತರದ ಕಾಶ್ಮೀರ ತನಕ ಒಬ್ಬಂಟಿಯಾಗಿ ಹೋಗಿ ಇದೀಗ ಒಂದು ಸಾಧನೆ ಮಾಡ್ಕೊಂಡ್ ಬಂದಿದ್ದಾಳೆ. ಆಕೆ ಯಾರು ಹಾಗಾದ್ರೆ ನೋಡ್ತಾ ಹೋಗೋಣ. ಉತ್ತರ ಕಾಶ್ಮೀರದಲ್ಲಿ ಕನ್ನಡ ಬಾವುಟ ಹಾರಿಸಿದ 18ರ ಪೋರಿ. ಧಾರವಾಡದಿಂದ ಕಾಶ್ಮೀರಕ್ಕೆ ಬೈಕ್ನಲ್ಲಿ ತೆರಳಿ ರೆಕಾರ್ಡ್. 21 ವರ್ಷದ ಕೇರಳದ ಯುವತಿ ದಾಖಲೆ ಮುರಿದ ಪ್ರತೀಕ್ಷಾ. ವಿದ್ಯಾಕಾಶಿ ಧಾರವಾಡದ ಯುವತಿ 18ನೇ ವಯಸ್ಸಿಗೆ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ನಗರದ ಆರ್.ಎನ್. ಶೆಟ್ಟಿ ಕ್ರೀಡಾಂಗಣದ ಬಳಿಯ ನಿವಾಸಿ ಪ್ರತೀಕ್ಷಾ ಹರವಿ ಶೆಟ್ಟರ್ BCA ವ್ಯಾಸಂಗ ಮಾಡ್ತಿದ್ದಾರೆ. ಬೈಕ್ ರೈಡಿಂಗ್ ಹವ್ಯಾಸವಿರುವ ಪ್ರತೀಕ್ಷಾ ಸೋಲೋ ಬೈಕ್ ರೈಡಿಂಗ್ ಮೂಲಕ ಉತ್ತರ ಕಾಶ್ಮೀರಕ್ಕೆ ಹೋಗಿ ಬಂದಿದ್ದಾರೆ. ಸುಮಾರು 6,000 ಕಿಲೋಮೀಟರ್ ದೂರದ ಈ ರಸ್ತೆಯನ್ನ ಕ್ರಮಿಸಿ ಬಂದಿರುವ ಪ್ರತೀಕ್ಷಾ 10 ದಿನಗಳಲ್ಲಿ ಈ ಸಾಧನೆ ಮಾಡುವ ಉದ್ದೇಶ ಹೊಂದಿದ್ರು. ಆದರೆ 9 ದಿನಗಳಲ್ಲಿಯೇ ತಮ್ಮ ಗುರಿಯನ್ನ ಸಾಧಿಸಿದ್ದಾರೆ. ದಾರಿಯುದ್ದಕ್ಕೂ ಕೂಡ ಜನರ ಸಹಕಾರ ಕೊಟ್ರು ಅಂತಾರೆ ಪ್ರತೀಕ್ಷಾ. 10 ದಿನ ಒಳಗೆ ಮಾಡ್ಬೇಕಂತಿತ್ತೆ, 9 ದಿನ ಒಳಗೆ ಆತ, ಇನ್ನೂ ಚಲೋ ಆತ. ಇದು ನಂಗೆ ಎದಕ್ಕೆ ಮಾಡಿದೇರಿಪ್ಪ 18 ವಯಸ್ಸಿಗೆ ಅಂತಂದ್ರೆ, ಯಾರೇ ರೆಕಾರ್ಡ್ ಮಾಡಿದ್ರು ಈಗ ಬೇರೆ ಊರಿಗೆ ಹೋಗ್ಬಾರ್ದು, ಬೇರೆ ಸ್ಟೇಟಿಗೆ ಹೋಗ್ಬಾರ್ದು, ನಮ್ಮ ಕರ್ನಾಟಕಕ್ಕೆ ಇರಲಿ. 18 ವಯಸ್ಸಿಗೆ ಮಾಡಿದ್ರೆ ಯಾರು ಜಾಸ್ತಿ ಮುರಿಯಂಗಿಲ್ಲ ಅಂತ. ಅದರ ಸಂಬಂಧ ಇದು ಮಾಡಿದ್ದ ಪರ್ಪಸ್ ಏನಪ್ಪಾ ಅಂದ್ರೆ ರೆಕಾರ್ಡ್ ರೈಡ್ ಅಂತ ಮಾಡಿದ್ದೆ. ಸೊ ಇನ್ಸ್ಪಿರೇಷನ್ ಅಂದ ನಮ್ಮ ಅಕ್ಕ ನೈಟ್ ರೈಡ್ ಸಮೇತ ಮಾಡೆ ನಾ 3 ಗಂಟೆ 4 ಗಂಟೆ ಮಟ. ಅವರೆಲ್ಲ ನಂಗೆ ಇನ್ನೂ ಪ್ರೌಡ್ ಮೂಮೆಂಟ್ ಆಗಿತ್ತು. ಎಲ್ಲರೂ ಕೇಳ್ತಿದ್ರೆ ನಿಂದಿರ್ಸಿ ಯಾವ ಊರ್ದಕ್ಕಿ. ಸೊ ಅದು ನಮ್ಮ ಕರ್ನಾಟಕದಿಂದ ಬಂದೇನಂತ ಅನ್ನಕ್ಕೆ ನನಗೂ ಒಂದು ಹೆಮ್ಮೆ ಅನಿಸ್ತಿತ್ತೆ. ಅದು ಒಬ್ಬೇಕೆ ಹುಡುಗಿ ಬಂದು ನೀನೆ ಅಂತಂದು ಅವರು ಇದನ್ನ ಮಾಡ್ತಿದ್ರು. ಇನ್ನು ಬೈಕ್ ರೈಡರ್ ಪ್ರತೀಕ್ಷಾಗೆ ಇಲ್ಲಿಂದ ಕಾಶ್ಮೀರಕ್ಕೆ ಹೋಗ್ಲಿಕ್ಕೆ ಸಹಾಯವಾಗಿದ್ದು GPS ಲೊಕೇಶನ್. ನಡುರಸ್ತೆಯಲ್ಲಿ ದಾರಿಯ ಬಗ್ಗೆ ಗೊಂದಲ ಉಂಟಾದಾಗ ಸಹೋದರಿ ಕೋಮಲ್ GPS ಮೂಲಕ ಹೆಲ್ಪ್ ಮಾಡುತ್ತಿದ್ರಂತೆ. ದಾಖಲೆಯನ್ನ ನಿರ್ಮಿಸಲೆಂದೇ ಈ ರೈಡ್ ಅನ್ನ ಮಾಡಿದ್ದು. ಈ ಹಿಂದೆ 21 ವರ್ಷದ ಕೇರಳದ ಯುವತಿ ಕಾಶ್ಮೀರಕ್ಕೆ ಒಬ್ಬಂಟಿಯಾಗಿ ಹೋಗಿರುವ ದಾಖಲೆ ಇತ್ತು. ಇದಾದ ನಂತರ ಇದೇ ಪ್ರತೀಕ್ಷಾ ಸಹೋದರಿ ಕೋಮಲ್ 19 ವರ್ಷದವಳಿದ್ದಾಗ ಕಾಶ್ಮೀರಕ್ಕೆ ಹೋಗಿದ್ರು. ಈಗ 18 ವರ್ಷದ ಪ್ರತೀಕ್ಷಾ ಅಕ್ಕನ ದಾಖಲೆಯನ್ನ ಮುರಿದಿದ್ದಾರೆ. ಪ್ರತೀಕ್ಷಾ ಸಾಧನೆಗೆ ಅಕ್ಕ ಕೋಮಲ್ ಹಾಡಿ ಹೊಗಳಿದ್ದಾರೆ. ನನ್ನ ಸಿಸ್ಟರ್ ಮಾಡಿರೋದು ಫಸ್ಟ್ ಪರ್ಪಸ್ ಡ್ಯೂಕ್ ಒಳಗೆ ಮಾಡಿರೋದು. ಡ್ಯೂಕ್ 390 ಒಳಗೆ ಮಾಡಿದ್ದು, ನಾನು 250 ಒಳಗೆ ಮಾಡಿದ್ದೆ. ಅಂಡ್ ಇದು ಪರ್ಪಸ್ ಏನಪ್ಪಾ ಅಂದ್ರೆ ಮಾಡಿರೋದು ರೈಡಿಂದು ರೆಕಾರ್ಡ್ ಮುರಿಬೇಕಂತ ಹೇಳಿ ಮಾಡಿರೋದು. ಕೇರಳ ಹುಡುಗಿ ಮಾಡಿದ್ಲು, ಅವಳು ರೆಕಾರ್ಡ್ ಅವಳು 21 ಮಾಡಿದ್ಲು ಅಂತ ಹೇಳಿ ನಾನು 19 ಮಾಡಿ ಯಂಗೆಸ್ಟ್ ಫಿಮೇಲ್ ಸೋಲೋ ರೈಡರ್ ಆಫ್ ಇಂಡಿಯಾ ಅಂತ ಬಂದ್ಬಿಟ್ರೆ ಕೇರಳ ಅಂತ ಇತ್ತು. ಸೊ ಅದನ್ನ ಕರ್ನಾಟಕಕ್ಕೆ ತಗೋಣ ಅಂತ ಹೇಳಿ ನಾನು ಅದು ರೆಕಾರ್ಡ್ ಮುರಿದು ನಾನು ಕರ್ನಾಟಕಕ್ಕೆ ತಗೊಂಡು ಬಂದೆ. ಸೊ ನನ್ನ ತಂಗಿನೇ ನನ್ನ ರೆಕಾರ್ಡ್ ಮುರಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಕೈಲಿನ ತಂಗಿನ ಕೈಲಿನ ಮತ್ತೆ 18 ನಾ ಮುರಿದೆ, ನಾನು 19 ಮಾಡಿದ್ದೆ. ಸೊ ಇನ್ ಕೇಸ್ 18 ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ರೆಕಾರ್ಡ್ ಯಾರು ಮುರಿಯಕ್ ಆಗಂಗಿಲ್ಲ, ಪಾಸಿಬಲೇ ಇಲ್ಲ ನೆಕ್ಸ್ಟ್ ಮತ್ತೆ ಅಂತ ಹೇಳಿ 18 ಅವಳ ಕಡೆ ಮಾಡಿಸಿದೆ. ಸೊ ಇದು ರೈಟ್ ಪರ್ಪಸ್ ರೆಕಾರ್ಡ್ ಮುರಿಬೇಕಂತ. ಸದ್ಯ ನಮ್ಮ ರಾಜ್ಯದ ಹೆಮ್ಮೆಯ ಯುವತಿ ಒಬ್ಬಂಟಿಯಾಗಿ ಕಾಶ್ಮೀರದ ಲಾಲ್ ಚೌಕಿಗೆ ಹೋಗಿ ಬಂದು ಹೊಸ ದಾಖಲೆಯನ್ನ ಸೃಷ್ಟಿಸಿದ್ದಾರೆ. ಇವರ ಈ ಸಾಧನೆಯನ್ನ ಜನರು ಕೊಂಡಾಡಿದ್ರಷ್ಟೇ ಸಾಲದು, ದಾಖಲೆಯ ಪುಸ್ತಕದಲ್ಲೂ ಕೂಡ ದಾಖಲಾಗಬೇಕಿದೆ. ಜಾವಿದ್ ಆದೋನಿ, ಪಬ್ಲಿಕ್ ಟಿವಿ, ಧಾರವಾಡ.